ಸುದ್ದಿಗೋಷ್ಠಿಯ ವಿಚಾರವೇನೆಂದರೆ, ಕರ್ನಾಟಕ ಸರ್ಕಾರ ಏಕಾಏಕಿ ಪೊಲೀಸರ ಕ್ಯಾಪ್ ಬಣ್ಣದ ಬದಲಾವಣೆ ಮಾಡಿದೆ. ಇದು ಅವೈಜ್ಞಾನಿಕವಾಗಿದೆ. ಇದರಿಂದ ಸಮವಸ್ತ್ರ ಅನಿಸ್ಕೊಳ್ಳೋದಿಲ್ಲ. ಹಳದಿ ಅದಕ್ಕೇನು ಮೊದಲಿಂದನೂ ಹಿಂದಿನವ್ರು ಏನು ಮಾಡಿದ್ದಾರೆ ವೈಜ್ಞಾನಿಕವಾಗಿ, ಕಾಕಿ ಕ್ಯಾಪೆ ಅದಕ್ಕೆ ಸೂಕ್ತವಾದ. ಅದೇನಾದರೂ ಬಿಸಿಲಿಗೆ ಅದು ಅಷ್ಟು ಕಲರ್ ಶೇಡ್ ಆಗಲ್ಲ, ಆಮೇಲೆ ತಲೆಗೆ ಹಾಕೊಂಡು ಅಲರ್ಜಿ ಆಗಲ್ಲ, ಸ್ಕಿನ್ ಡಿಸೀಸ್ ಬರಲ್ಲ. ಈಗ ಕಲರ್ ಹಾಕಿದ್ರೆ ಅದು ಸೂರ್ಯನ ಬೆಳಕಿಗೆ ಕಲರು ಚೇಂಜ್ ಆಗುತ್ತೆ, ಮತ್ತೆ ಸೂರ್ಯನ ಶಾಖನ ಹೇಳ್ಕೊಂಡು ಆ ಕ್ಯಾಪ್ಗೆ ತಲೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದು ವೈಜ್ಞಾನಿಕವಾಗಿದೆ. ಇಡೀ ನಮ್ಮ ದೇಶದಲ್ಲಿ ಕಾಕಿ ಸಮವಸ್ತ್ರಕ್ಕೆ ವಿಶೇಷವಾದ ಬೆಲೆ ಇದೆ. ಆ ವಿಶೇಷ ಬೆಲೆಯನ್ನ ಕರ್ನಾಟಕ ಸರ್ಕಾರ ಯಾವುದೋ ಒಂದು ರಾಜ್ಯ ಮಾಡಿದೆ, ತೆಲಂಗಾಣ ಮಾಡಿದೆ, ಇನ್ನೊಂದು ಮಾಡಿದೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಪೊಲೀಸರಿಗೆ ಒಂದು ದಕ್ಷ ಪೊಲೀಸರು ಮತ್ತು ಉತ್ತಮ ಆಡಳಿತಗಾರರು ಅಂತ ಹೆಸರಾಗಿದೆ. ಇಂಥ ಒಂದು ಹೆಸರನ್ನ ಕೆಡಿಸುವ ವ್ಯವಸ್ಥೆ ಸರ್ಕಾರನೇ ಮಾಡ್ತಾ ಇದೆ. ಇದೆಲ್ಲ ಒಂಥರ ಅಸಹ್ಯ ಕಾಣ್ತದೆ. ಕ್ಯಾಪ್ ಇದೆ, ಅದು ಸೆಕ್ಯೂರಿಟಿ ಗಾರ್ಡ್ಗಳಾಗ್ತಾರೆ ಈ ತರ ಕ್ಯಾಪ್ಗಳನ್ನ ನೋಡುವವರಿಗೆ, ಸಾರ್ವಜನಿಕರಿಗೆ ಯಾರು ಪೊಲೀಸರ ಅಥವಾ ಬೇರೆ ಕನ್ಫ್ಯೂಸ್ ಆಗುತ್ತೆ. ಆ ರೀತಿಯಾಗಿ ಈಗ ಕ್ಯಾಪ್ ಅನ್ನ ಬದಲಾಯಿಸಿದ್ದಾರೆ. ಆ ಕ್ಯಾಪ್ ಅನ್ನ ಪುನಃ ಮತ್ತೆ ಕಾಕಿ ಕ್ಯಾಪ್ ಸಮವಸ್ತ್ರಕ್ಕೆ ಹೋಲಿಕೆಯಾಗಿ ಕಾಕಿ ಕ್ಯಾಪ್ ಅನ್ನೇ ಮತ್ತೆ ಮರಳಿ ಸರ್ಕಾರ ಆದೇಶ ಹೊರಡಿಸಬೇಕು, ತಕ್ಷಣವೇ ತೆಗಿಬೇಕು. ತೆಗೆದ ಹೋದಲ್ಲಿ ನಾವು ಕಾನೂನು ಮೂಲಕ ಹೋರಾಟ ಮಾಡಿ ಅದಕ್ಕೆ ಸ್ಟೇ ತರೋದು ಅಥವಾ ಅದನ್ನು ತೆಗೆಯೋದು ಕೆಲಸ ನಾವು ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದೀವಿ. ಇದು ಸರ್ಕಾರದಲ್ಲಿ ಸರ್ಕಾರ ಮಾಡಬೇಕಾದ ಬೇಕಾದಷ್ಟು ಸಾರ್ವಜನಿಕ ಸಮಸ್ಯೆಗಳಿದೆ. ಉದಾಹರಣೆಗೆ ಒಂದು ಸಾರಿಗೆ ಸಮಸ್ಯೆ ಬಗ್ಗೆ ಮೊನ್ನೆ ದಾವಣಗೆರೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದೀವಿ. ಅಲ್ಲಿ 1 ತಿಂಗಳ ಗಡುವು ಕೊಟ್ಟಿದ್ದೀವಿ. ಭಾರಿ ಬಸ್ಗಳಲ್ಲಿ ನಿಲ್ಲೋದಕ್ಕಾಗಲ್ಲ, ಅಷ್ಟು ನುಗ್ಗಲಾಗಿದೆ. ಅಲ್ಲಿ ಸೀನಿಯರ್ಸ್, ಹಿರಿಯ ಮಹಿಳೆಯರಾಗ್ಬೋದು, ಹಿರಿಯ ಪುರುಷರಾಗ್ಬೋದು, ನಾಗರಿಕರಿಗೆ ಎಲ್ಲೂ ಆಸನ ಬಿಟ್ಟುಕೊಡೋದಿಲ್ಲ. ನಿಂತ್ಕೊಂಡು ಓಡಾಡೋದೇ ಕಷ್ಟ ಆಗಿದೆ. ಹಾಗಾಗಿ ನಾವು ಪುರುಷರಿಗೆ 50 ಸ್ಥಾನ ಮೀಸಲು ಕೊಡಬೇಕು. 1 ತಿಂಗಳಲ್ಲಿ ಗಡುವು ಕೊಟ್ಟಿದ್ದೀವಿ ದಾವಣಗೆರೆ ಪ್ರೆಸ್ ಮೀಟ್ ಅಲ್ಲಿ. 1 ತಿಂಗಳು, ನಾಳೆಗೆ 8ನೇ ತಾರೀಕು 1 ತಿಂಗಳಾಗುತ್ತೆ. 1 ತಿಂಗಳಲ್ಲಿ ಅವರು 50 ಆಸನವನ್ನ ಪುರುಷರಿಗೆ ಬಸ್ಸಲ್ಲಿ ಮೀಸಲಿಡಬೇಕು. ಮೀಸಲಿಡದಿದ್ದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದೇವೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕ ಸಮಸ್ಯೆ ಮಾತ್ರ ನಾವು ಸ್ಪಂದಿಸ್ತೇವೆ. ಯಾವುದೇ ಒಂದು ಸ್ಥಳೀಯ ಅಥವಾ ಯಾವುದೋ ಒಂದು ಕೋಮಿಗೆ ಒಂದು ಇನ್ನೊಂದು ಸಂಬಂಧಕ್ಕೆ ನಾವು ಭಾಗಿಯಾಗೋದಿಲ್ಲ. ಸಾಮಾಜಿಕ ಅಭಿವೃದ್ಧಿ ರಂಗನದೇ ಸಾರ್ವಜನಿಕರ ಸಮಸ್ಯೆ, ಇಡೀ ಕರ್ನಾಟಕ ಜನತೆಗೆ ಏನ್ ತೊಂದರೆ ಆಗ್ತದೆ ಅಂತ ತೊಂದರೆಗಳ ಬಗ್ಗೆ ನಾವು ತಕ್ಷಣ ಸ್ಪಂದಿಸ್ತೇವೆ. ಇವತ್ತು ಪೊಲೀಸರು ಸಾರ್ವಜನಿಕವಾಗಿ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಕ್ಯಾಪ್. ಅದೇ ಹಾಗಾಗಿ ಈ ಕ್ಯಾಪ್ ಅನ್ನ ಬದಲಾಯಿಸಬೇಕು ಅಂತ ಮಾಡಿದೀವಿ. ಇಂಥ ಯಾವುದೇ ಸಮಸ್ಯೆ ಇದೆ, ಸರ್ಕಾರಿ ನೌಕರರು ಯಾರೇ ಸರ್ಕಾರದ ತೊಂದರೆ ಅದು, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಸಾರ್ವಜನಿಕರಿಗೆ ಏನ್ ತೊಂದರೆ ಅದು ಅದ್ರ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀವಿ. ಹಾಗಾಗಿ ನಾವು ಯಾವುದೇ ಒಂದು ಪ್ರಾದೇಶಿಕ ವಿಚಾರ, ಜಾತಿ, ಧರ್ಮ, ಭಾಷೆಗಾಗಿ ಹೋರಾಟ ಸಂಘಟನೆ ಅಲ್ಲ. ಇಲ್ಲಿ ನಮ್ಮ ಸಂಘಟನೆಯಲ್ಲಿ ಯಾವುದೇ ಜಾತಿ, ಭಾಷೆ, ಧರ್ಮ ಅವನ್ನೆಲ್ಲ ಬದಿಗಿಟ್ಟು ನಾವು ಕರ್ನಾಟಕದ ಎಲ್ಲಾ ಜನತೆಗೆ ಏನೇ ಸಮಸ್ಯೆ ಬಂದರೂ ಅದು ಸಮಸ್ಯೆ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀವಿ ನಾವು. ಈಗ ಸಾರಿಗೆ ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ. ಈ ಟ್ರಾಫಿಕ್ ಜಾಮ್ ಆಗುತ್ತೆ, ಅದಕ್ಕೆ ಇವತ್ತಿನವರೆಗೂ ಅವರು ಪರಿಹಾರ ಕಂಡಿಡಿದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಟ್ರಾಫಿಕ್ ಜಾಮ್ ಆಗೋದನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ. ಪಬ್ಲಿಕ್ ಏನೇನ್ ತೊಂದರೆ ಆಗುತ್ತೆ ಅವನ್ನೆಲ್ಲ ಗಮನಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಆ ಪಬ್ಲಿಕ್ ಆಗ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಫಸ್ಟ್ ಸಂಬಂಧಪಟ್ಟ ಮಂತ್ರಿಗೆ ಮನವಿ ಕೊಡ್ತೀವಿ. ನಮ್ಮ ಸಂಘಟನೆ ಸಾಮಾಜಿಕ ವಿರೋಧ ರಂಗ ಸುಮಾರು 20 ವರ್ಷದಿಂದ ನಾವು ಸಮಯ ನೋಡ್ಕೊಂಡು ಯಾವ ಸಮಸ್ಯೆಗಳು ಬರ್ತಾವೋ ಅಂತ ಸಮಸ್ಯೆಗೆ ನಾವು ಧ್ವನಿ ಎತ್ತಾ ಬಂದಿವಿ. ಪ್ರೆಸ್ ಮೀಟ್ ಮಾಡಿ ಜಾಗೃತಿ ಮೂಡಿಸ್ತಾ ಬಂದಿದ್ದೀವಿ. ಇಡೀ ರಾಜ್ಯವ್ಯಾಪಿ ನಾವು ಓಡಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಸುದ್ದಿಗೋಷ್ಠಿ ಮಾಡ್ತಾನೆ ಬಂದಿದ್ದೀವಿ. ಅಲ್ಲ, ಇದು ಮನವಿ ಕೊಟ್ಟಿಲ್ಲ. ಅಲ್ಲ, ಈಗ ತಕ್ಷಣಕ್ಕೆ ನಾವು ಮನವಿ ಕೊಡಬೇಕು. ಮೊನ್ನೆ ತಾನೇ ಮಾಡಿದ್ದಾರೆ. ನಾವು ಮಾಧ್ಯಮ ಒಳಗಡೆ ಅವ್ರಿಗೆ ವಿಚಾರ ತಿಳಿಸಿಲ್ಲ ಅಂದ್ರೆ ಮನವಿ ಕೊಡ್ತೀವಿ. ಮನವಿ ಕೊಟ್ಟಿಲ್ಲ ಅಂದ್ರೆ ಮುಂದೆ ಯಾಕಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಜನಗಳನ್ನ ಸೇರಿಸಿಕೊಂಡು ಆ ರೀತಿ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. 2 ಒಳ್ಳೆ ಪಾಯಿಂಟ್ 50ರಷ್ಟು ಮೀಸಲಾತಿ ಸ್ಥಾನನ ಪುರುಷರಿಗೆ ಆದೇಶ ಹೊರಡಿಸಬೇಕು. ನಾನು 8ನೇ ತಾರೀಕು ಗಡುವು ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ನವೆಂಬರ್ 8 ಗಡುವು ಕೊಟ್ಟಿದ್ದೀನಿ. ಆ ಕೊಟ್ಟಿಲ್ಲ ಅಂದ್ರೆ ಅಷ್ಟೊಂದು ಮನವಿನೂ ಕೊಡ್ತೀವಿ. ರಾಮಲಿಂಗಾರೆಡ್ಡಿ ಮನೆಯನ್ನು ಕೊಡ್ತೀವಿ. ರಾಮಲಿಂಗಾರೆಡ್ಡಿ ಅದಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ಸಿಎಂಗೆ ಕೊಡ್ತೀವಿ. ಸಿಎಂ ಕೊಡಲಿಲ್ಲ ರಾಜ್ಯಪಾಲರಿಗೆ ನಾವು ದೂರು ಕೊಡ್ತೀವಿ. ಚಳವಳಿ ಮಾಡ್ತೀರಾ? ಚಳವಳಿ ಮಾಡ್ತೀವಿ. ನಾವು ಚಳವಳಿ ಮಾಡೋಕ್ಕಿಂತ ನಾವು ಪರಿಣಾಮಕಾರಿ ಕೆಲಸ ಆಗ್ಬೇಕು. ಯಾವ ಮಾಡ್ತೀವಿ.
ಆಯ್ತಲ್ಲ. ಸಾರ್ವಜನಿಕ ಅಂದ್ರೆ ಯಾವುದೇ ಆಗಿರಲಿ ನಮ್ಮ ಸಂಘಟನೆ ಅದಕ್ಕೆ ಕಂಕಣಬದ್ಧವಾಗಿದೆ. ಆಯ್ತಲ್ಲ, ಯಾವುದೇ ಸಮಸ್ಯೆ, ಸಾರ್ವಜನಿಕ ಸಮಸ್ಯೆ ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ಆ ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ನಾವು ಯಾವ ಸದಾ ಹೋರಾಟ ಮಾಡಲು ಸಿದ್ಧರಿದ್ದೀವಿ. ಅದಕ್ಕೆ ತಮ್ಮ ಬೆಂಬಲ ಬಹಳ ಅತ್ಯಗತ್ಯವಾಗಿದೆ. ಮಾಧ್ಯಮಗಳು ತುಂಬಾ ನಾವು ಯಾವುದೇ ಒಂದು ಹಣ, ಆಸ್ತಿ, ಅಧಿಕಾರ, ಪ್ರಶಸ್ತಿ, ಸನ್ಮಾನಕ್ಕಾಗಿ ನಾವು ವ್ಯಾಪಕವಾಗಿಲ್ಲ. ನಮಗೆ ನೀವು ಯಾವ ರೀತಿ ನಮ್ಮನ್ನು ಪರಿಶೀಲನೆ ಮಾಡ್ಕೋಬಹುದು. ನಾನು ಇದಕ್ಕಾಗಿ 12 ವರ್ಷ ಸೇವೆ ಬಿಟ್ಟು, ಸರ್ಕಾರಿ ಸೇವೆ ಬಿಟ್ಟು ಹೋರಾಟಕ್ಕೆ ಬಂದವನ್ನ 18 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾನೆ ಇದ್ದೀವಿ. ಕೆಲವರಿಗೆ ಗೊತ್ತಿದೆ, ಅವ್ರು ನೋಡಿದ್ದಾರೆ, ನಮ್ಮ ಸ್ನೇಹಿತರು ನೋಡಿದ್ದಾರೆ. ಅವತ್ತಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದು ಮಾಧ್ಯಮದ ಬೆಂಬಲ ಸಿಕ್ಕರೆ ಇಡೀ ಕರ್ನಾಟಕದಲ್ಲಿ ನಾವು ಸಾರ್ವಜನಿಕವಾಗಿ ಸೇವೆ ಮಾಡಿದ್ದು, ಹೋರಾಟ ಮಾಡಿದ್ದು ಅವೆಲ್ಲ ಜನಮನ ಮುಟ್ಟಂಗೆ ಆಗುತ್ತೆ, ಸಮಸ್ಯೆಗಳ ಪರಿಹಾರ ಸಿಗ್ತದೆ. ನಾವು ವಿಧಾನಸೌಧದಲ್ಲಿ ನೀಲಿ ಬಣ್ಣ ಯಾಕೆ? ನೀಲಿ ಬಣ್ಣದಿಂದ ಯಾವುದೇ ಒಂದು ಬಣ್ಣ ಸೂರ್ಯನ ಶಾಖನ್ನ ಶಕ್ತಿರುತ್ತೆ. ಅದೇ ಬಿಳಿ ಬಣ್ಣದಕ್ಕೆ ಅಷ್ಟು ಇರಲ್ಲ. ಬಿಳಿ ಬಣ್ಣ ಬಿಟ್ಟರೆ ಕಾಕಿ ಸಹಿತ ಸ್ವಲ್ಪ ಶೇಡ್ ಕಾಣುತ್ತೆ, ಅಷ್ಟು ಶಾಖವನ್ನು ಎಳ್ಕೊಳ್ಳಲ್ಲ. ಅದರಿಂದ ಅವ್ರ ತಲೆಗೆ ಹೀಟ್ ಆಗಲ್ಲ, ಬೆವರು ಬರೋದಿಲ್ಲ, ಸ್ಕಿನ್ ಡಿಸೀಸ್ ಆಗಲ್ಲ. ಈ ನೀಲಿ ಬಣ್ಣ ಏನಾಗುತ್ತೆ, ಬಿಸಿಲಿಗೆ ಕಲರ್ ಹೋಗುತ್ತೆ, ಅಸಹ್ಯವಾಗಿ ಕಾಣುತ್ತೆ. ಕೆಲವೇ 15 ತಿಂಗಳು ಬಿಸಿಲು ನಿಂತ್ಕೊಂಡ್ರು ಒಬ್ರು ಇನ್ಸ್ಪೆಕ್ಟರ್ ಅಂದ್ರೆ ಅದು ಕಲರ್ ಹೋಗ್ಬಿಡುತ್ತೆ. ಆ ಕಲರ್ ಹೋಗ್ಬೇಕು, ನೋಡಕ್ ಅಸಹ್ಯ ಆಗುತ್ತೆ. ತಕ್ಷಣ ಅದು ಹೊಸ ಕ್ಯಾಪ್ ಕೊಡ್ತಾರ, ಸರ್ಕಾರ ಕೊಡಲ್ಲ. ಆ ಟೈಮ್ ಬರುತ್ತೆ ಟೈಮ್ ಬ್ಲೂ ಅಲ್ಲ, ಒಂದ್ 2 ತಿಂಗಳು ಬಿಟ್ಟು ಪೊಲೀಸ್ ವಿಚಾರ ಮಾಡಿ ಶೂಟಬಲ್ ಅಲ್ಲ. ನೀಲಿ ಕಲರ್ ಒಳ್ಳೇದಲ್ಲ, ಅದು ಸರಿ ಇದೆ. ಆಮೇಲೆ ಏನಾಗುತ್ತೆ, ಯಾರೋ ಒಂದು ನಾನು ಕ್ಯಾಪ್ ಚೇಂಜ್ ಮಾಡಿದಂತೆ ಈ CM ಮಾಡಿದ್ರೆ ನೆಕ್ಸ್ಟ್ ಬರ್ತಾನೆ, ನಾನು ಬೆಲ್ಟ್ ಚೇಂಜ್ ಮಾಡಿದೆ ಅಂತ ಬರ್ತೀನಿ, ಚೇಂಜ್ ಮಾಡ್ಬೇಕು ಅಂತ ಬರ್ತಾನೆ ಅವ್ರ ಪ್ರತಿಷ್ಠೆ. ಇನ್ನೊಂದು ಸೇವ್ ನಾನು ಶೂ ಚೇಂಜ್ ಮಾಡ್ತೀನಿ ಅಂತಾನೆ, ಇನ್ನೊಂದು ಸರ್ಟ್ ಚೇಂಜ್ ಮಾಡಿ, ಹಿಂಗೆ ಮಾಡ್ತಾ ಹೋದ್ರೆ ಅದು ಅರ್ಥ ಇದೆಯಾ? ಇದರ ಬದಲು ನಮ್ಮ ಸಾರ್ವಜನಿಕ ಸಾವಿರಾರು ಸಮಸ್ಯೆಗಳು ದಿನ ನರಕಾನುಭವಿಸ್ತಾರೆ ಜನ. ರಸ್ತೆ ಗುಂಡಿಗಳು ಹಾಳಾಗಿದ್ದಾವೆ. ಕಾರಣ ಅಂತ ನಿಮಗೆ ಕಾರಣ ಅಂದ್ರೆ ಸರ್ಕಾರ ಅಲ್ಲ, ಅದರಲ್ಲಿ ಯಾರು ಸರ್ಕಾರ ಅಂದ್ರೆ ಸರ್ಕಾರ ಮುಖ್ಯಮಂತ್ರಿನೇ ಮೇನ್ ಕಾರಣ ಇದಕ್ಕೆ. ಮುಖ್ಯಮಂತ್ರಿ ಆದ್ರೆ ಅದ್ರ ಸಾರ್ವಜನಿಕ ಸಮಸ್ಯೆ ಮಾಡಕ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಸಾರ್ವಜನಿಕ ಸಮಸ್ಯೆಗಳಿಗೆ ಗೊತ್ತಿದ್ದಿದ್ರೆ ಅವ್ರಿಗೆಲ್ಲ ಮಾಡ್ತಿರ್ಲಿಲ್ಲ. ಸರ್ಕಾರ ದುಡ್ಡನ್ನ ಮಾಡೋದ್ ಬಂದು ಇದಕ್ಕೆ ವರ್ಣಭೇದ ಮಾಡಕ್ ಹೊಂಟಾರೆ ಪ್ರಚಾರಕ್ಕೋಸ್ಕರ. ಕೆಲವರು ದುಡ್ಡು ತಿನ್ನಕ್ಕೆ ಅಂತ ಬೇಡವಲ್ಲ. ಈಗ ನಮ್ಗೆಲ್ಲ ಬೇಡ, ಏನ್ ಮಾಡ್ಕೊಂಡು ವಾಸ್ತುಗಿಸ್ತು ಏನಾದ್ರು ಇರುತ್ತೆ ಕೇಳ್ಕೊಂಡು ಫೈಟ್ ಮಾಡಿ. CM ಮಾಡ್ಕೊಂಡು ಹೋದ್ರೆ ಆ ಪೊಲೀಸ್ ವ್ಯವಸ್ಥೆ ಏನಾಗ್ತದೆ? ಕರ್ನಾಟಕದ ಪೊಲೀಸ್ ದೊಡ್ಡ ಕಲರ್ ಕಲರ್ ಏನು ಮಾಡ್ಕೊಳ್ಳಿ, ಅವ್ರಿಗೆ ಇಷ್ಟ ಬಂದ ಮಾಡಲಿ. ಆದ್ರೆ ಸಾರ್ವಜನಿಕ ಕೇಳಿ ಮಾಡಿ, ಸಾರ್ವಜನಿಕರು ಆಯ್ಕೆ ಮಾಡಿದಂತ CM ಸಾರ್ವಜನಿಕರು ಕೇಳಿ ಮಾಡೋದು ಕಲಿಬೇಕು. ಯಾವುದೇ ಭಾಗ್ಯಗಳಾಗ್ಲಿ, ಯಾವುದೇ ಗ್ಯಾರಂಟಿ ಆಗ್ಲಿ, ಅವೆಲ್ಲ CM ಆಗಿರ್ಬೋದು, PM ಆಗಿರ್ಬೋದು, ಸಾರ್ವಜನಿಕರು ಕೇಳಿ ಮಾಡ್ಬೇಕು. ಏನೇ ಮಾಡ್ಬೇಕಾದ್ರೆ ಏಕಾಗಿ ಮಾಡೋದಕ್ಕೆ ಏನು ಅವರ ಸ್ವಂತ ಆಸ್ತಿ ಆಗಲ್ಲ. CM ಆಗಿ PM ಆದ ಕೂಡಲೇ ಅವ್ರ ಆಸ್ತಿ ಆಗಲ್ಲ. ಸರ್ಕಾರ ಆಗಲಿ, ಇದು ಕರ್ನಾಟಕ ಆಗಲಿ, ದೇಶ ಆಗಲಿ, ಸಾರ್ವಜನಿಕ ಕೇಳಿ, ಕುಂದುಕೊರತೆ ಕೇಳಿದ್ದನ್ನು ಕೊಡ್ರಿ. ಬಡಬಗ್ರು ಏನ್ ಕೇಳ್ತಾರೆ ಅಂದ್ ಕೊಡ್ರಿ. ಕೇಳ್ದಾರಲ್ಲ ಯಾಕೆ ಕೊಡ್ತೀರ? ಯಾರು ದುಡ್ಡು? ನಿಮ್ಗೆ ಸಾಮಾಜಿಕ ಕಾಳಜಿ ಗೊತ್ತಿಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ. ಸಮಗ್ರ ಸಾಮಾಜಿಕ ಸ್ಟಡಿ ಮಾಡಿ. ಪ್ರತಿ ಒಂದು ತಾಲೂಕು, ಜಿಲ್ಲೆ, ಹಳ್ಳಿಗೆ ಹೋಗ್ರಿ. ಒಂದು ಹಳ್ಳಿ ಹೋಗಲ್ಲ, ಬಸ್ಸಲ್ಲಿ ಓಡಾಡ್ಲಿ. ಈಗ ಸಾರಿಗೆ ಮಂತ್ರಿ ಬಸ್ಸಲ್ಲಿ ಓಡಾಡಿ ಗೊತ್ತಾಗ್ತವೆ ಕತೆ ಏನಾಗುತ್ತೆ ಅಂತ, ಎಷ್ಟು ಸಮಸ್ಯೆ ಅಂತ ಗೊತ್ತಾಗ್ತದೆ. ಇಲ್ಲ ತಾವಿಗೆ ಹೋಗಕ್ಕಾಗಿಲ್ಲ, ತಮ್ಮ ಅಧಿಕಾರಿಗಳು ಬಸ್ಸಲ್ಲಿ ಕಳಿಸ್ರಿ. ಇಲ್ಲಿಂದ ಇಲ್ಲಿಗೆ ಬೆಂಗಳೂರು ಟು ಬೀದರ್ ಕಳಿಸಿ, ಅಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗುತ್ತೆ. ಆಗ ಪರಿಹಾರ ಕಂಡು ನೀವು ಏನು ಬಸ್ಸೇ ಹತ್ತೋದಿಲ್ಲ, ಚೇರ್ ಕುಂತರು ಹೇಳೋದಿಲ್ಲ, ಚೇರಿಗೆ ಲಾಭಿ ಮಾಡೋದು ಕೂತ್ಕೊಂಡಿದ್ದೀರ. ಅದು ಬಿಟ್ಟು ಪ್ರಯಾಣ ಮಾಡಿ, ಇಡೀ ರಾಜ್ಯ ತಿರುಗಾಡಿ, ಜನ ಸಮಸ್ಯೆ ಅಂತ ಗೊತ್ತಾಗುತ್ತೆ. ರೋಡಲ್ಲಿ ಕಾರು ಓಡಾಡಿ ಗೊತ್ತಾಗ್ತದೆ ರೋಡ್ಗಳು ಏನಾಗಿದೆ ಅಂತ. ಬರೀ ನಗರ ಪಟ್ಟಣದ ಹಳ್ಳಿಗಳಲ್ಲಿ ರೋಡ್ ಓಡಾಡಕ್ಕಾಗಲ್ಲ. ವಯಸ್ಸಾದವರಿಗೆ ಡಿಸ್ಗೇನೋ ಹೋದಂತರಿಗೆ ಅವರು ಮಲ್ಕೊಂಡೋಗಿ ಹಾಸ್ಪಿಟ್ಲಾಗ ಗುಂಡಿಗೆ ಹೋಗೋದ್ರಿಂದ ಸ್ಪೀಡ್ ಅವರು ಕೆಲವು ಕಡೆ ರೋಡ್ ಚೆನ್ನಾಗಿ ಸ್ಪೀಡ್ ಹೋಗೋದು, ತಕ್ಷಣ ಗುಂಡಿ ಬಿತ್ತು ಅಂದ್ರೆ ಅವ್ನ ಜಾಯಿಂಟ್ ಏನಾಗುತ್ತೆ, ಗಾಡಿದ ಪ್ರಾಬ್ಲಮ್ ಇಲ್ಲ, ಮನುಷ್ಯನ ಬಾಡಿನೂ ಹಾಳಾಗ್ತದೆ. ಇಂಥವೆಲ್ಲ ಗಮನಿಸ್ಬಿಟ್ಟು ಈ ಕ್ಯಾಪ್ ಇಂಥವೆಲ್ಲ ಯಾಕೆ ಸರ್ಕಾರ ಗಮನ ಕೊಡಬೇಕು? ಇದೆ, ಬೇಕಾದಷ್ಟು ಸಮಸ್ಯೆ ಇದೆ. ಮತ್ತೆ ನೀವು ಮರಳು ಬರಬೇಕು ಅನ್ನೋ ಆಸೆ ಇದೆ ನಿಮಗೆ, ಮತ್ತೆ ಮಂತ್ರಿ ಆಗಬೇಕು, CM ಆಗಬೇಕು ಅಂತ ಆಸೆ ಇದೆ, ಮತ್ತೆ ಅಧಿಕಾರ ಬರಬೇಕು ಅನ್ನೋ ಆಸೆ ಇದೆ. ಸರಿಯಾದ ಆಡಳಿತ ಕೊಡಿ ಜನಕ್ಕೆ. ಎಷ್ಟೋ ಜನ ಸಂಬಳ ಕೊಡೋಕ್ಕಾಗ್ತಿಲ್ಲ, ಬೈತಾ ಇದ್ದಾರೆ, ಚೀಕು ಅಂತ ಬೈತಾ ಇದ್ದಾರೆ. ಅಂಥವ್ರು ನೋಡಿ ಗಮನ ಕೊಡಿ. ಹೀಗೆ ಸಾರ್ವಜನಿಕ ಸಮಸ್ಯೆ ಬೇಕಾದಷ್ಟಿದೆ. CM ಆದ್ರೆ ಸಾರ್ವಜನಿಕ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದು ಹೊರತು ಇಂಥ ಕ್ಯಾಪ್ ಬದಲಾವಣೆ ಮಾಡೋದು, ಇನ್ನೊಂದು ಬದಲಾವಣೆ ಮಾಡೋದು ಅದು ಅರ್ಥವಿಲ್ಲದ್ದು ಅಂತ ಹೇಳೋದು. ಜನ ಬೈತಾರೆ ಅಷ್ಟೇ ಹೊರತು ನಾನು ಒಬ್ಬನೇ ಬೈಯೋದು, ಜನ ಬೈಯೋದು ಮತ್ತೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಬೈತಲ್ಲ, ದಯಮಾಡಿ ಈ ಕ್ಯಾಪ್ ಅನ್ನು ಆದಷ್ಟು ಬೇಗ ಬದಲಾವಣೆ ಮಾಡಿ. ಸಾರಿಗೆಯಲ್ಲಿ 50 ಮೀಸಲು ಸ್ಥಾನನ ಪುರುಷರಿಗೆ ತಕ್ಷಣ ಆದೇಶ ಹೊರಡಿಸಬೇಕು. ಹೊರಡಿಸಿಲ್ಲ ಅಂದ್ರೆ ನಾವು ರಾಜ್ಯವ್ಯಾಪಿ ಯಾವ ರೀತಿ ಮುಷ್ಕರ ಮಾಡಬೇಕು, ಯಾವ ರೀತಿ ಜನವನ್ನು ಬಿಟ್ಟಾಗ ಆ ರೀತಿ ಹೋರಾಟ ಮಾಡಕ್ಕೆ ನಾವು ಕಂಕಣಬದ್ಧವಾಗಿದ್ದೀವಿ. ಮಾತಾಡ್ತೀರಾ? ಮಾಡಕ್ಕೆ ಆಗಲ್ಲ. ಒಂದೊಂದು ವಿಚಾರಕ್ಕೂ ನಾವು ಒಂದು ವೇದಿಕೆ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿ
ಆ ಹೆಣ್ಮಕ್ಳು ಸೀಟಲ್ಲಿ ಗಂಡ್ಮಕ್ಳು ಪುರುಷರು ಬಿಡೋದೇ ಇಲ್ಲ. ಎಲ್ಲ ಹಿಂದ್ಗಡೆವರೆಗೂ ಕೊನೆಯವರೆಗೂ ಸ್ಥಾನ ಕೂತ್ಕೊಂಡಾಗ ಪುರುಷರು ಎಲ್ಲೂ ಜಾಗ ಕೊಡೋದೇ ಇಲ್ಲ. ಎಷ್ಟು ಕೇಳಿದ್ರು ಕೊಡೋದಿಲ್ಲ. ನಾವು ಅಲ್ಲೆಲ್ಲ ಕೂತ್ ಬಂದಿವಿ ಹೋಗ್ರಿ, ಖಾಲಿ ಇತ್ತು ಕೂತ್ ಬಂದಿವಿ ಅಂತ ಹೇಳ್ತಾರೆ ಹೊರತು ರಿಸರ್ವೇಶನ್ ನಾನು ರಿಸರ್ವೇಶನ್ ಸೀಟ್ ಇದ್ದಾಗ ಬಿಡಮ್ಮ ಸೀನಿಯರ್ ಸೀಟ್ ನಮ್ಮ ಗಂಡಸರಿಗೆಲ್ಲ ಬಿಡು ಅಂತಂದ್ರೆ ಅದು ಇಲ್ಲರಿ ಅಲ್ಲಿಂದ ಕೂತ್ಕೊಂಡ್ ಬಂದಿವಿ ನಾವು ಬಿಡೋಲ್ರಿ. ಅದೇ ಮಾಡ್ತೀವಿ ನೋಡಿ. ನಾವು ಯಾವ ಹೆಣ್ಮಕ್ಳನ್ನ ಕೈ ನಿಲ್ಸಕ್ಕಾಗತ್ತ, ನಾವು ಅವ್ರದ್ದು ಗಲಾಟೆ ಮಾಡಕ್ಕಾಗತ್ತ. ಹೆಣ್ಮಕ್ಳು ಏನಾದ್ರೂ ಕಂಪ್ಲೇಂಟ್ ಕೊಟ್ಟು ನಾವು ಹೊರಗಡೆ ಹೋಗ್ಬೇಕು, ಆ ಮಟ್ಟಕ್ಕೆ ಇರುತ್ತೆ. ಹಾಗಾಗಿ 50ರಷ್ಟು ಮೀಸಲು ಸ್ಥಾನ ಕೊಡಲೇಬೇಕು. ಈಗ ಹಿಂದೆ ಮಹಿಳೆಯರಿಗೆ ಮೀಸಲು ಕೇಳಿದಾಗ ಸರ್ಕಾರ ಕೊಟ್ಟಿದೆಯೋ, ನಾವೇನು ಅವ್ರಿಗೆ ಮೀಸಲಾತಿ ಕೇಳ್ತಿಲ್ಲ. ನಾವು ಪ್ರಯಾಣಕ್ಕೆ ವಯಸ್ಸಾದವರಿಗೆ ಪುರುಷರಿಗೆ ಒಂದು 50ರಷ್ಟು ಮೀಸಲು ಸ್ಥಾನ ಆಸನ ಬಿಟ್ಟು ಸರ್ಕಾರ ತಕ್ಷಣ ಆದೇಶ ಹೊರಡಿಸಬೇಕು. ಸಿಎಂ ಆಗಿ ಸಾರಿಗೆ ಮಂತ್ರಿ ಆಗ್ಬೋದು, ಸಿಎಂ ಆಗ್ಬೋದು, ಯಾರು ಮಾಡಿದ್ರು ಅದನ್ನ ತಕ್ಷಣ ಮಾಡಿ. ಇಲ್ಲ ಪುರುಷರು ದಂಗೆ ಹೇಳೋದಂತೂ ಶತಸಿದ್ಧ. ಸಾಕಷ್ಟು ನುಗ್ಗಿದ್ದಾರೆ, ಸಾಕಷ್ಟು ಅವಮಾನಗಳಿದ್ದಾರೆ, ಸಾಕಷ್ಟು ನರಕ ಅನುಭವಿಸ್ತಿದ್ದಾರೆ. ದಿನ ಬಸ್ಸಲ್ಲಿ ಯಾರೋ ನಾನು ಬಸ್ಸಲ್ಲಿ ಓಡಾಡ್ತೀನಿ. ನಾನು ತಿಂಗಳಿಗೆ 4 ಸರಿ ಶಿವಮೊಗ್ಗ ಹೋಗ್ತೀನಿ ತೋಡಾನ ಹೋಗ್ಬೇಕಂತ. ಬಸ್ಸಲ್ಲೇ ಓಡಾಡೋದು. ನಾನು ದಿನ ಕಾರಲ್ಲಿ ಬೈಕಲ್ಲಿ ಓಡಾಡಕ್ಕಾಗಲ್ಲ. ಬಸ್ಸಲ್ಲಿ ಓಡಾಡಿದಾಗ ಆ ಸಮಸ್ಯೆ